व्यासाय भगवनाथाय टीकाय गुणराशि हृदयाय शुद्धविद्याय नमः नमः सप्तांगरूपाय सर्वाधिष्ठाननिधये नमः प्रणतक्लेशनाथाय पार्थसारथे नमः पूज्याय राघवेन्द्राय सत्यधर्मृताय च भजतां कल्पवृक्षाय नमतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं व्याप्य गुरुं हरिकथामृतसार गुरुकर्णबिन्दा पञ्चकेळवे परम भगवद्भक्तरिदನ ಕೇಳುವುದು ಇದನಾದರದೆ ಕೇಳುವುದು ಸಿದ್ಧ ಸಾಧನ ಬೀಜ ಬಿಂಬಕಾಂಬೋದಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠಲ ಬಲಿಬಾ ಪದ್ಮವಲ್ಲಭ ನಮ್ಮ ವಿಜಯ ವಿಠಲ ಬಲಿಬಾ ಹರಿಯೋ ಕಂಕಣಾಕಾರ ಸಮಾಧಿಯ ಹಲೋ ಚಿಂತನೆ ಅದು ಯಾರೋ ಒಂದು ಮ್ಯೂಟ್ ಮಾಡಿಲ್ಲ. ಆಯ್ತ್ರಿ. ಆಯ್ತು. ಪ್ರತಿಯೊಬ್ಬ ಸಾಧಕ ಇಲ್ಲ ಸಾಧಕ ಅಂತ ಬರುದು ಒಂದು ಪಾಠ ಮುಕ್ತಿಯೊಬ್ಬ ಜೀವರಾಶಿಗಳತ್ತ. ಉಳಿಕೆದ ಏನಪ್ಪಾ ಅಂದ್ರೆ ಜೀವರಾಶಿಗಳೆಲ್ಲವೂ ಭೋಗ ಜೀವರಾಶಿಗಳು. ಭೋಗ ಎರಡು ವಿಧ. ಒಂದು ರಜೋ ಭೋಗ, ಒಂದು ತಮೋ ಭೋಗ ಅಂತ ಅರ್ಥ. ಸಾಧನದೊಳಗ ಸಾತ್ವಿಕರಿಗೆ ವಿಶೇಷವಾಗಿ ಏನಪ್ಪಂದ್ರ ಸತ್ವ 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 ರಜ 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 ತಮ 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 ಕಡೆ ಇದು 9 ವಿಧ ಗುಣದೊಳಗ 5 ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಮಾತ್ರ ಇದು ಸಂಬಂಧಪಟ್ಟ. ಸತ್ವ 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 ಒಂದು, ಸತ್ವ ಸತ್ವ ರಜ, ಸತ್ವ ಸತ್ವ ತಮ, ರಜೋ ರಜೋ ಸತ್ವ ಅಂತ ಜೀವರಾಶಿಗಳಿಗೆ ಮುಕ್ತಿಯೋಗ್ಯ ಜೀವರಾಶಿಗಳು ಸಾಧು. ಮನುಷ್ಯೋತ್ತಮರು ಮತ್ತ ಋಷಿಗಳು, ಪಿತೃದೇವತೆಗಳು, ಗಂಧರ್ವರು, ಋಷಿಗಳು, ಗಂಧರ್ವರು, ಕಿಂಪುತ್ರರು, ಮತ್ತೆ ಊರ್ಧ್ವಗಣವಾಗಿರ್ತಕ್ಕಂತಹ ಪಕ್ಕರಿಂದ ಇದ್ದು ಮೇಲ್ಮಟ್ಟದ ಬರ್ತಕ್ಕಂಥ ಸಮಸ್ತ ದೇವತಾ ವರ್ಗ. ಈ ರೀತಿ 5 ವಿಧ ಜೀವರಾಶಿಗಳು 5 ವೈಕುಂಠಿಕ ದ್ವಾರಗಳು ಅಂತ ಬರ್ತಾವ. ಐದು ವಿಧ ಜೀವರಾಶಿಯೊಳಗೆ ಅವರವರ ಬಿಂಬದ ಗುಣರೂಪ, ಅವರವರ ಬಿಂಬ, ಅವರ ಸಾಧನಾ ಮಾರ್ಗ, ಆತ್ಮೋದ್ಧಾರಕ್ಕೆ, ಸ್ವರೂಪೋದ್ಧಾರಕ್ಕೆ ಎರಡೆರಡು ಗುರುಗಳು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರ ಅನ್ನೋ ಚಿಂತನೆ ನನಗೆ ಒಳಪಡ್ತ. ಆ ಚಿಂತನೆಗಳನ್ನ ಗೊತ್ತು ಮಾಡ್ಕೊಂಡು ಅದು ಯಾವಾಗ ಆತ್ಮೋದ್ಧಾರ ಗುರುಗಳು ಬರ್ತಾರ ನಮ್ಗೆ ಸಿಗ್ತಾರ ಅಂತ ಅಂದ್ರೆ ಈ
ದೇಹದ ಅಭಿಮಾನ ಬಿಡ್ಲಕ್ಕೆ ನಾನು ಯಾವಾಗ ತಯಾರಾಗ್ತೀನಿ, ದೇಹಾಭಿಮಾನ ಬಿಡ್ಲಕ್ಕೆ ತಯಾರಾಗ್ತೀನೋ, ಒಂದೊಂದು ಚೂರು ಏನಪ್ಪ ನನ್ನ ಕಡೆ ಆಧ್ಯಾತ್ಮ ಕಡೆ ಹೊರಳಕ್ತೀನೋ, ಆ ಟೈಮಿಗೆ ಏನಪ್ಪ ಅಂದ್ರೆ ಆತ್ಮೋದ್ಧಾರ ಗುರುಗಳು ಬಂದು ಆತ್ಮದ ಉನ್ನತಿಗೆ, ಅಪರೋಕ್ಷಕ್ಕೆ ಬೇಕಾದಂತಹ ಸಾಧನವನ್ನ, ಮಾರ್ಗವನ್ನ ತೋರಿಸ್ಕೊಡ್ತಾರೆ. ಆ ರೀತಿ ಎಷ್ಟು ಜನ ಬರ್ತಾರೆ ಅಂದ್ರೆ 1013 ಜನ್ಮ ಬರ್ತಾರೆ. 1000 ಜನ ಆತ್ಮೋದ್ಧಾರಗಳು ನಮ್ ಬಂದು ಹೋಗ್ತಾ ಇರ್ತಾರೆ. ಅದಕ್ಕೆ ಸಿದ್ಧ ಸಾಧನವಿದು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲ್ವ. ಅಲ್ಲಿವರೆಗೂ ನಾವು ಏನಾಗ್ತೀವಿ ಅಂದ್ರೆ ಸಾಪರೋಕ್ಷಗಳಾಗ್ತೀವಿ. ಸಂಧ್ಯಾ ವಂದನ ಮಾಡ್ತಾರೆ, ತತ್ವದೇವತೆಗಳ ತತ್ವದೈತ್ಯರ ಉಪಾಸನೆಯನ್ನು ನೋಡ್ತಾ ತಿಳಿತಾ ಹೋಗ್ತಕ್ಕಂಥ ಕಾರ್ಯ ಮಾಡ್ತೀವಿ. ಇವರಿಗೆ ಇಷ್ಟು ಜನ್ಮ ಅಂತಿರಂಗಿಲ್ಲ, ಇವು ಇಷ್ಟು ಕಲ್ಪ ಸಾಧನ ಅಂತ ಇರ್ತದೆ. ಆಯಾ ಜೀವರಾಶಿಗಳಿಗೆ ಅಷ್ಟು ಕಲ್ಪ ಸಾಧನ ಆಗ್ಲೇಬೇಕು. ಅಂದ್ರೆ ಟಾರ್ಗೆಟ್, ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ಇಷ್ಟು ಕಲ್ಪ ನೀನು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡ್ಕೋಬೇಕು. ತತ್ಪೂರ್ವದೊಳಗಾದ್ರೆ ನನಗ ಸ್ವರ್ಗದೊಳಗ ಉನ್ನತ ಕರ್ಮವನ್ನ ಕೊಡ್ತಾರೆ, ಜ್ಞಾನಾನಂದವನ್ನ ಕೊಡ್ತಾರೆ. ಕ್ರಮ ಸ್ವರ್ಗದ ಮುಕ್ತಿ ಒಳಗೆ ಅದ್ಭುತವಾದ ಆನಂದವನ್ನ ಕೊಡ್ತಾರೆ. ಇದಕ್ಕೆ ದಾಸರ ಹೇಳ್ತಾರೆ ಒಂದ್ ಕಡೆಗೆ, ಮಗ ಮಾಡದೆ ಪ್ರಾಣಾತ್ಮ ಇಂದ್ರಿಯ ಭಗವದ್ ಅಧೀನವೆಂದ ಅಡಿಗಡಿಗೆ ಪೊಗಳುತ್ತಿರುವ ಅಂತ ಹೇಳ್ತಾರೆ. ಮಗ, ಮಡದಿ, ಪ್ರಾಣ, ಆತ್ಮ, ಇಂದ್ರಿಯ ಇವೆಲ್ಲವೂ ಭಗವಂತನಿಗೆ ಸಂಬಂಧಪಟ್ಟದ್ದು. ಇದೆಲ್ಲ ಬರುವುದು ಇದೇ ದೇಹದಿಂದಲ್ಲ. ತನು ನಿನ್ನದು, ಈ ಮನ ನಿನ್ನದು ಅಂತ ದಾಸ ಹಾಡ್ಬೇಕಾದ್ರೆ, ದೇಹದ ಸಮಸ್ತ ಕರ್ಮಗಳೆಲ್ಲ ಆತ್ಮ ಆಧೀನ ಎಂಬೋ ಜ್ಞಾನ ನನಗೆ ಬರದೇ ಕಠಿಣ. ಯಾವಾಗ ನನಗೆ ಹಾಗೆ ಬರ್ಲಕ್ ನನ್ ಪ್ರಯತ್ನ ಪಡ್ಲಕ್ ಹತ್ತೀನೋ ಅವಾಗ ಏನಪ್ಪ ಅಂದ್ರ ಈ ದೇಹ ನಿನ್ನದು ಅಂತ ಬರ್ತದ ನನಗೆ. ಇದಕ್ಕಾಗಿ ಗಂಡ ಹೆಂಡತಿ ಅಂತ ಕೊಡ್ತಾನ ಪರಮಾತ್ಮ. ಸತಿಪತಿಗಳಾಗಿ ತಾನೇ ಒಂದು ರೂಪದಿಂದ ಸತಿಯಾಗಿ, ತಾನೇ ಒಂದು ರೂಪದಿಂದ ಪತಿಯಾಗಿ, ತಾನೇ ಒಂದು ರೂಪದಿಂದ ಮಗನಾಗಿ, ತಾನೇ ಒಂದು ರೂಪದಿಂದ ಬಂಧು ಆಗಿ, ತಾನೇ ಒಂದು ರೂಪದಿಂದ ಬಳಗನಾಗಿ, ತಾನೇ ಒಂದು ರೂಪದಿಂದ ಇಂದ್ರಿಯಗಳಾಗಿ, ತಾನೇ ಒಂದು ರೂಪದಿಂದ ದೇಹನಾಗಿ, ಎಷ್ಟು ಅಂತಃಕರಣದಿಂದ ಪರಮಾತ್ಮ ನನಗೆ ಈ ಕರ್ಮವನ್ನು ಮಾಡ್ತಾ ಇದ್ದಾನೆ. ನಮಗ ಈ ಜ್ಞಾನ ವಿಶೇಷವಾಗ್ತಕ್ಕಂಥ, ಮತ್ತೆ ತಾನೇ ಏನಪ್ಪಾ ಅಂದ್ರ ಒಂದು ರೂಪದಿಂದ, ಜ್ಞಾನ ರೂಪದಿಂದ, ಪ್ರಾಣ ರೂಪದಿಂದ, ಮಾನ ರೂಪದಿಂದ ಇದ್ದು ಸಾಧಕನಿಗೆ ಬೇಕಾದಂತಹ ಚಿಂತನೆಗೆ ಬೇಕಾದಂತಹ ಆಹಾರ ರೂಪವನ್ನು ಕೊಡ್ತಾ. ಅದಕ್ಕೆ 3 ರೂಪ, ಪ್ರಕೃತಿ ಮತ್ತು ಪುರುಷ ಮತ್ತು ಕಾಲ ಅಂತ 3 ರೂಪಗಳನ್ನ ಉಪಾಸನೆ. ಈ ಸ್ಥೂಲ ಶರೀರಕ್ಕೆ ಪ್ರಕೃತಿ ರೂಪದಿಂದ ಪರಮಾತ್ಮ ಸ್ಥೂಲ ಶರೀರ ಆಗಿದ್ದಾನೆ, ಒಳಗೆ ಪುರುಷ ರೂಪದಿಂದ ಇದ್ದಾನೆ, ಕಾಲ ರೂಪದಿಂದ ಒಳಗೂ ಹೊರಗೂ ವ್ಯಾಪ್ತನಾಗಿದ್ದಾನೆ. ಆ ಕಾಲ ರೂಪದ ಉಪಾಸನೆ ನನಗೆ ಯಾವಾಗ ಬಿಟ್ಟು ಹೋಗ್ತದೆ ಗೊತ್ತಾಗ್ತದೆ, ಆ ಸಮಯಕ್ಕೆ ನನಗೇನಪ್ಪ ಅಂದ್ರೆ ಮನುಷ್ಯಗೆ ಏನಾಗ್ತದೆ, ಆ ಜೀವಿಗೆ ಏನಾಗ್ತದೆ ಆ ಟೈಮ್ಗೆ ಅಂದ್ರೆ, ಓಹೋ ನಾನ್ ಬಂದು ಕೆಲ್ಸನ ಬೇರೆ, ನಾನು ಬೇರೆ ಏನೋ ಮಾಡ್ಲಕತ್ತೀನಿ ಅಂತ ಗೊತ್ತಾಗ್ತದೆ. ಎಷ್ಟೇ ಅಧ್ಯಯನ ಇರಲಿ, ಎಷ್ಟೇ ಅಧ್ಯಾಪನೆ ಇರಲಿ,
ನಾ ಎಷ್ಟೇ ದಾನ ಮಾಡಿದ್ವಿ, ಎಷ್ಟೇ ಧರ್ಮ ಮಾಡಿರ್ತೀವಿ, ಆ ಮೋಹ ಅಂಬೋದು ನಮ್ಮನ್ನ ಚರ್ಚಿತವಾಗಿ ಮಾಡ್ತದೆ. ಶಬ್ದ, ಸ್ಪರ್ಶ, ರಸ, ರೂಪ, ಆ ಗಂಧ ಅಂತ 5 ಮಾತೃಕೆಗಳವಲ್ಲ, ಆ ಮಾತೃಕೆಗಳು ನಮ್ಮನ್ನ ಬಂಧನಕ್ಕೆ ಹಾಕ್ತವೆ. ಇಲ್ಲಿ ಒಂದು ವಿಚಾರ ಏನಂದ್ರೆ, ಆ ಶಬ್ದಕ್ಕೆ ಯಾರನ್ನ ಉಪಾಸನೆ ಮಾಡ್ಕೋಬೇಕು ನಾವು ಅಂದ್ರೆ ಬೃಹಸ್ಪತಿನ ಉಪಾಸನೆ. ಬೃಹಸ್ಪತಿ ಶಬ್ದಕ್ಕೆ ಅಭಿಮಾನಿ ಗುರುಗಳಾಗಿದ್ದಾರೆ, ದೇವತೆಗಳಾಗಿದ್ದಾರೆ ಅಂದಾಗ ಸರ್ವ ಶಬ್ದ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನ ಅನಂತ ರೂಪಗಳ ಗುಣವರ್ಣನೆ ನಂಗೆ ಆ ಬೃಹಸ್ಪತಿ ಆಗ ತೋರಿಸ್ಕೊಡ್ತಾರ. ಮತ್ತೆ ನನಗೆ ಒಳಗ್ ಹೋಗ್ಲಿಕ್ಕೆ ಅನುಕೂಲ ಕೊಡ್ತಾರೆ. ಇದು ವಿಶೇಷ. ಯಾವುದು? ಆ ಸಂಸಾರ ಚಕ್ರದಿಂದ ಒಳಗ್ ಹೋಗ್ಲಿಕ್ಕೆ ನನಗೆ ಅನುಕೂಲ ಕೊಡ್ತಾರೆ. ಈ ರೂಪ ನಾನು ಪ್ರತಿದಿನ ಉಪಾಸನೆ ತಂದ್ಕೋಬೇಕು. ಎಲ್ಲಿವರೆಗೂ ನನಗೆ ಸರ್ವ ಶಬ್ದ ವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಅಕ್ಷರ ಪುರುಷ ಶ್ರೀಹರಿ ಅಂತ ಗೊತ್ತಾಗಂಥದ್ದು, ಅಕ್ಷರಗಳು ಏನಪ್ಪ ಅಂದ್ರ ಪ್ರಕೃತಿ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಅಕ್ಷರ ರೂಪದಿಂದ ನನ್ನ ದೇಹದಲ್ಲಿದ್ದಾನ ಅಂತ ಅರ್ಥ ಮಾಡ್ಕೊಂಡಿಲ್ಲ, ಅಲ್ಲಿವರೆಗೂ ನನಗೆ ಎಲ್ಲ ಅಧ್ಯಯನ ಮಾಡ್ತೇನೆ. ನಾನು ಅನೇಕ ಗುರುಗಳ ಹತ್ರ ಹೋಗ್ತೀನಿ, ಸುಧಾದಿ ಗ್ರಂಥಗಳನ್ನು ವಿಚಾರ ಮಾಡ್ತೀನಿ, ಪ್ರತಿಯೊಂದು ಅಧ್ಯಯನ ಮಾಡ್ತಾ ಹೋಗೋದ ಉಪನಿಷತ್ತು ನೋಡ್ತೀನಿ. ಇಷ್ಟೆಲ್ಲ ವಿಚಾರ ಮಾಡಿದ್ಮೇಲೆ 4-6 ಜನ ಕುತ್ಕೊಂಡು ಚರ್ಚೆ ಮಾಡ್ಬೇಕ. ಆ ಚರ್ಚೆ ಮಾಡಿದೊಳಗ ಒಂದು ಶಬ್ದಕ್ಕೆ 4-6 ರೂಪಗಳು ಗೊತ್ತಾಗ್ತಾವ. ಅದೇ ವಿಚಾರ ನನ್ನ ದೇಹದೊಳಗ ಏನಪ್ಪಾ ಅಂತ ನಿನ್ನೆ ಏನ್ ಬಂದಿತ್ತು ವಿಶೇಷ ರೂಪ ಚಿಂತನೆ ಒಳಗ ನಮಗೆ ಉಗ್ರಾಯ ನಮ ಊರ್ಚ್ಯಾಯ ನಮಃ ಅಂತ ಬಂತು. ಉತ್ತರಾಭಿಮುಖವಾಗಿರ್ತಕ್ಕಂತಹ ಉಗ್ರ, ದಕ್ಷಿಣಾಭಿಮುಖ ಅಂತ ಊರ್ಜ್ಯಾಯ. ಊರ್ಜನಾಮಕ ರೂಪ ಏನ್ ಕೆಲಸ ಮಾಡ್ತಾನ, ನನ್ನ ಸಾಧಕನ ಪ್ರತಿ ಆ ಪ್ರಕೃತಿ ಆ ಪುರುಷರ ಇಬ್ಬರ ಸಮ್ಮೇಳನ ಈ ಸ್ಥೂಲ ಶರೀರ ಅಂತ ತಿಳ್ಕೋಬೇಕು. ಪ್ರಕೃತಿ ಸ್ಥೂಲ ಶರೀರ, ಪುರುಷ ಬಿಂಬನಾಗಿದ್ದಾನೆ ಈ ದೇಹದೊಳಗ ಅಂತ ಯಾರು ದೃಢವಾಗಿ ಹೋಗ್ತಾರೋ ಅವಾಗ ಅಂತವರಿಗೆ ಒಳಗಿನ ಬಿಂಬ ದರ್ಶನಕ್ಕ ಯೋಗ್ಯರು ಅಂತ. ನಮ್ಮ ಜನ್ಮಾಂತರದ ಅನೇಕ ಜನ್ಮದಿಂದ ಸಾಧನೆ ಮಾಡ್ಕೊತ ಬಂದಿರ್ತೀವಿ. ಅದರ ಮೇಲೆ ಕಲಿಯ ಕಲ್ಮಶ ಎಂಬ ಅಗಾಧವಾದ ಏನಪ್ಪ ಧೂಳು ಕುತ್ಕೊಂಡಿರ್ತದೆ. ಪ್ರಾಣದೇವರೇನಪ್ಪ ಅಂದ್ರೆ ಅದನ್ನ ತೆಗೆದು ಹಾಕ್ತಾರೆ. ಆ ಧೂಳು ಯಾವುದಂದ್ರೆ, ಹೆಂಡತಿ ಮಕ್ಕಳು ನಿನ್ನ ತಗೊಂಡರೋ ಎಂಬೋ ಜ್ಞಾನ ನನಗೆ ಬಂದರೆ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಗಂಡ, ನನ್ನ ಸಂಪತ್ತು, ನನ್ನ ಕಾರು, ನನ್ನ ಹಿಂಗ್ ಮಾಡಿದ್ರು, ನನ್ನ ಹಿಂಗಂದ, ನಾನು ಏನ್ ಮಾಡಿದ್ದೆ ಅಂತ ಆ ವಿಚಾರದೊಳಗೆ ಹೋಗ್ತೀನಿ ಹೊರತು ಅಲ್ಲ ಗಂಡ ಮತ್ತು ಹೆಂಡತಿ ಮಕ್ಕಳು ಇವರೆಲ್ಲ ಪರಮಾತ್ಮ ಕೊಟ್ಟ ಉಪಕರಣಗಳು. ಪರಮಾತ್ಮ ನನ್ನ ಬಿಂಬದಲ್ಲಿದ್ದಂತ ಸಾಧನೆಗೆ ಸೇವಕ ವೃತ್ತಿಯಿಂದ ಇದ್ದಾರೆ. ಪ್ರಕೃತಿ ಮಾತೆ ಸ್ಥೂಲ ಶರೀರದ್ದು ಈ ದೇಹಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀ ಇದ್ರೆ ಗಂಡ, ಗಂಡಿದ್ರೆ ಹೆಣ್ಣು. ಅವ್ರಿಗೆ ಗಂಡ ಹೆಂಡತಿ ಮಕ್ಕಳಂತ ಬೇರೆ ಬೇರೆ, ಅವರೆಲ್ಲರೂ ಈ ಒಳಗೆ ನನ್ನ ಒಳಗಿರ್ತಕ್ಕಂಥ ಬಿಂಬದ ಉಪಾಸಕರ ಸೇವೆ ಮಾಡಕ್ಕಿದ್ದಾರೆ.
ನಾನು ಜ್ಞಾನ ಯಜ್ಞವನ್ನು ಮಾಡ್ತಾ ಇದ್ದೀನಿ, ನಾನು ಕರ್ಮ ಯಜ್ಞವನ್ನು ಮಾಡ್ತಾ ಇದ್ದೀನಿ, ನಾನು ಮಖ ಯಜ್ಞವನ್ನು ಮಾಡ್ತಾ ಇದ್ದೀನಿ ಪರಮಾತ್ಮನಿಂದ. ಅದಕ್ಕಾಗಿ ಅವರೆಲ್ಲರೂ ಇದ್ದಾರೆ ಅಂತ ತಿಳ್ಕೊಂಡು ಅವರ ಸೇವೆ ಮಾಡಕ್ಕಿದ್ದಾರ ಅನ್ನೋ ಭಾವನೆ ನನಗೆ ಮೊದಲು ದೃಢ ಬರಬೇಕು. ಇದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮಾಡ್ತಕ್ಕಂಥ ಕಾರ್ಯ ಆಗ್ಬೇಕು. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆದು ವಿವಿಧ ಭೋಗಗಳ ಇಹ ಪರ ಸಲಹುವುದು ಭುವನ ಪಾವನವೆನಪ ಲಕ್ಷ್ಮೀ ಗವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪದು ಭೂಸರು ದಿನದಿ ಅಂತ ಹೇಳಿದ ದಾಸರಾಯರು. ಅದಕ್ಕೆ ಆ ಯಾವುದು ಕರ್ಣ ಅದಲ್ಲದು, ಆ ಬಲಗಡೆ ಕರ್ಣದಿಂದ ನಾನು ಶ್ರವಣ ಮಾಡ್ಲಿಕ್ಕಾಗ್ತಿದೆ ಅಂತ. ಉತ್ತರಾಭಿಮುಖ ಇರ್ತಕ್ಕಂತಹ ಕಿವಿಯಿಂದ ಶ್ರವಣ ಮಾಡ್ಲಿಕ್ಕತ್ತಿದೆ. ಅಲ್ಲೇ ಉತ್ತರ ದಿಕ್ಕಿಗೆ ಏನಪ್ಪಾ ಅಂದ್ರೆ ಅಮ್ಮ ಯಾರು ಇರ್ತಾರ, ರುದ್ರ ಇರ್ತಾರ. ಆ ರುದ್ರ ನನ್ನೊಳಗಿರ್ತಕ್ಕಂಥ ಅಜ್ಞಾನವನ್ನ ಲಯ ಮಾಡ್ತಾನೆ ಒಳಗಡೆ. ಯಾಕಂದ್ರೆ ಪಂಚಭೌತಿಕ ಶರೀರ ಮಹಾರುದ್ರದೇವರ ಅಧೀನದಲ್ಲಿ ಬರ್ತದೆ. ಆ ಪಂಚಭೌತಿಕ ಶರೀರದೊಳಗ ಅನಿರ್ಧ ಶರೀರದಲ್ಲಿ ತಾನು ವ್ಯಾಪ್ತನಾಗಿದ್ದು, ಆ ಅನಿರ್ಧ ಶರೀರದಲ್ಲಿರ್ತಕ್ಕಂಥ ಸಮಸ್ತ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದೊಂದು ರೂಪಗಳು, ಒಂದೊಂದು ಜೀವರಾಶಿಗಳು ನಿಮ್ನವಾಗಿ ಒಳಗಡೆ ಅವ ಅಂತ ತಿಳ್ಕೊಳ್ಳಿ ಇದ್ದಾರ. ಆ 32 ಕಕ್ಷೆಯಲ್ಲಿ ಬರ್ತಕ್ಕಂಥ ಸಮಸ್ತ ಜೀವರಾಶಿಗಳು ಒಂದೊಂದು ಅಂಶದಿಂದ ಪ್ರತಿ ಸ್ತ್ರೀ ಪುರುಷರ ದೇಹದಲ್ಲಿದ್ದು ಆ ಅವರ ಸಾಧನಕ್ಕೆ ಬೇಕಾದಂತ ಕಾರ್ಯವನ್ನು ಅಲ್ಲಿ ಮಾಡ್ತಾರೆ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾಗಿದೆ ಅಂದ್ರೆ, ನಾನು ಈ ಜನ್ಮದಾಗ ಅಧ್ಯಯನ ಮಾಡೇ ಇಲ್ಲ, ಯಾವುದು ಶಾಸ್ತ್ರ ಅಧ್ಯಯನ ಆಗಿಲ್ಲ. ಹಾಗಾದ್ರೆ ಇದು ಎಲ್ಲಿಂದ ಬಂತು? ನನ್ನ ಪೂರ್ವ ಇತಿಹಾಸ ಕೇಳಿದ್ರೆ ಗಾಬರಿ ಆಗ್ತದೆ, ನನಗೆ ಗಾಬರಿ ಆಗ್ತದ. ಎಲೆಕ್ಟ್ರಿಷಿಯನ್ ಇದ್ದೆ ನಾನು, 40 ವರ್ಷ ಅದೇ ವೈರಿಂಗ್ ಕೆಲಸ ಮಾಡಿದ್ದೆ. ಬಟ್ ಈ ಜ್ಞಾನ ಎಲ್ಲಿಂದ ಬಂತು ಅಂದ್ರ, ಆ ಜ್ಞಾನಿಗಳ ಸಮೂಹ ಈ ಸ್ಥೂಲ ಶರೀರದೊಳಗದಲ್ಲ, ಅವರು ಆ ದೇವತೆಗಳು, ತತ್ವದೇವತೆಗಳು, ಆ ಶಬ್ದಾಭಿಮಾನಿ ದೇವತೆಗಳಿದ್ದಾರೆ. ಅಜಾಯನಮ ಅಂತ ಏನ್ ಹೇಳಿದ್ವಿ ನಾವು, ಆ ಅಜಾಯನಮ, ಆನಂದಾಯನಮ, ಇಂದ್ರಾಯನಮ, ಇಶಾರಾಯನಮ ಅಂತ ಏನ್ ಬರ್ತೀವಿ ಎಲ್ಲ 51 ನಕ್ಷತ್ರಗಳು, ಇವರು ಅಭಿಮಾನಿ ದೇವತೆಗಳು ಜೊತೆಗೆ ನನ್ನ ದೇಹದೊಳಗ ಒಳಗಿದ್ದಂತ ದೇವತೆಗಳು ನನ್ನ ಜ್ಞಾನೇಂದ್ರಿಯಕ್ಕೂ ಏನಪ್ಪ ಕರ್ಮೇಂದ್ರ ಅಂತಕ್ಕಂಥ ವಾಕಿಂದ ನಿಂತು ಹೊರಗಡೆ ಬರ್ತಾ ಇದೆ. ಅವರು ಪರಸ್ಪರವಾಗಿ ಉಪಾಸನೆ ಮಾಡ್ತಾ ಈ ದೇಹದೊಳಗೆ ಹೊರಗಡೆ ಬರ್ತಕ್ಕಂಥ ಶಬ್ದಕ್ಕೆ ಅವ್ರು ಮಾಡ್ತಾರೆ ಹೊರತು ನಾನಲ್ಲ ಅಂತ ಭಾವನೆ ಬರ್ತದೆ. ಯಾಕೆ ನಾನು ಹೇಳ್ತಾ ಇದ್ನಂದ್ರೆ ನಾನು ಓದೇ ಇರ್ಬೇಕಲ್ಲ, ನಾನು ಇವತ್ತಿನವ್ರು ಓದಲಿಲ್ಲ. ಆದ್ರೆ ಇದು ಎಲ್ಲಿಂದ ಬಂತಂದ್ರೆ ನನ್ನ ಈ ದೇಹದೊಳಗೆ ಆ ದೇವತೆಗಳ ಸಮೂಹನ ಕತ್ಕೊಂಡದ. ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಪುಷ್ಕರ ತನಕ, ಪುಷ್ಕರದಿಂದ ಹಿಡಿದು ಕೆಳಗೇನಪ್ಪ ಅಂದ್ರೆ 24-32ನೇ ಕಕ್ಷೆ ಮೇಲೆ ಬರ್ತದಲ್ಲ, ಶಾಂತಿದೇವಿ ಗಂಗಾ ತನಕ ಏನಪ್ಪ ಇರ್ತಕ್ಕಂಥ ಸಮಸ್ತ ಆ ದೇವತೆಗಳು ಈ ದೇಹದಲ್ಲಿ ಕುತ್ಕೊಂಡು ನನ್ನ ಪಂಚ ಜ್ಞಾನೇಂದ್ರಿಯ ಒಂದು ಕರ್ಮೇಂದ್ರಿಯನ್ನು ಬಳಸ್ತಾ ಇದ್ದಾರೆ. ಅವರ ಅಂತಃಕರಣದಿಂದ ಇದು ಬರ್ತಾ ಇದೆ. ಅಲ್ಲಿ ಆಯಾ ವಿಚಾರಗಳನ್ನ ನನಗೆ ಹೊರಬೇಕಾದ್ರೆ ಯಾವ ಭಗವದ್ ರೂಪಗಳ ಅಧೀನದಲ್ಲಿ ಕೆಲಸ ಮಾಡ್ತಾರ ಎಂಬ ಚಿಂತನೆ ಯಾವಾಗ ಬಂತು ಅಂದ್ರೆ ಅವ ಆ ಜನ್ಮಕ್ಕೆ ಮುಕ್ತನಾಗ್ತಾನೆ. ಇಲ್ಲೇ ನನ್ನ ಹೆಂಡತಿ ಚಂದಿದ್ದಾಳಲ್ಲ, ಬಿಟ್ಟು ಹೆಂಗ್ ಹೋಗ್ಬೇಕು, ನನ್ನ ಗಂಡ ರೂಪ ಇದ್ದಾನ, ಸಂಪತ್ತು ಜಗ್ಗಿ ತಂದು ಹಾಕ್ತಾನ, ನಾನ್ ಬಿಟ್ಟು ಹೆಂಗ್ ಹೋಗ್ಲಿ ಅಂತಂದ್ರೆ ನೀನು ಇದನ್ನ ಬಿಟ್ಟರು ಸಹಿತ ಪರಮಾತ್ಮ ಎಳ್ಕೊಂಡು ಹೋಗ್ತಾನೆ. ಈ ಜ್ಞಾನ ನನಗೆ ಬಂದ ತಕ್ಷಣ ಯಾವುದು ಮಹಾರುದ್ರರು ವೈಷ್ಣವ ತತ್ವ ಸಿದ್ಧಾಂತವನ್ನ ಉತ್ತರಾಭಿಮಾನಿ ಇರ್ತಕ್ಕಂತಹ ಯಾವುದು ಕಿವಿಯಿಂದ ಒಳಗಡೆ ಹೋಗ್ತಾ ಇದೆ. ಇದಕ್ಕೆ ಗಣಪತಿ 2ನೇ ಅವತಾರದೊಳಗೆ ಮಹಾರುದ್ರದೇವರು ಆ ಶಿಶುವಿನ ರುಂಡವನ್ನು ಹೊಡಿತಾರೆ. ಪಾರ್ವತಿ ಬಂದು ನನ್ನ ಮಗನ ಕೊಂದಿ ಅಂತ ಜಗಳಾಡ್ತಾಳ. ಅವಾಗ ರುದ್ರ ಹೇಳ್ತಾನೆ, ಯಾರು ಉತ್ತರ ದಿಕ್ಕಿಗೆ ಮಲ್ಕೊಂಡಿರ್ತಾರೋ ಅವ್ರ ತಲೆ ತಗೊಂಬ.
ಅದು ಆತನ ಗಣಪತಿಯ ಶಿರ ಆನೆ ಮುಖ ಆಯ್ತು. ಪರಮ ಪವಿತ್ರವಾಗಿರ್ತಕ್ಕಂಥ ಜ್ಞಾನ ಆ ಉತ್ತರಾಭಿಮಾನಿ ದೇವತೆಯನ್ನು ಅದಕ್ಕೆ ಉಗ್ರ ರೂಪ ಆಗ್ತದ. ಉಗ್ರ ಅನ್ನೋ ಇದ್ ರೂಪ ಎಲ್ಲಿ ಬರ್ತದೆ ದಾಸರ ಅಂತ ಕೇಳಿದ್ರೆ, ವಾಮದೇವ ವಿರಂಚಿತನೇ ಉಮಾ ಮನೋಹರ ಉಗ್ರ ದೂರ್ಜಟಿ. ರುದ್ರದೇವರ ಹೆಸರು ಇನ್ನೊಂದು ಉಗ್ರ ನಮ ಅನ್ನೋ ತತ್ವ. ಉಗ್ರ ವೈಷ್ಣವನ ಉಪಾಸನೆ ಸಂಪೂರ್ಣವಾಗಿದೆ. ಇದನ್ನೇ ಗೋಪಾಲರಾಯ ಒಂದ್ ಕಡೆ ಹೇಳ್ತಾನೆ ಅಂತಂದ್ರೆ, ಮಧ್ವ ಅಥವಾ ಮುದ್ದೆ ಮಾಡಿದೋ ವಿಜಯರಾಯ. ಯಾರಿಗೆ? ವಿಜಯರಾಯರಿಗೆ. ವಿಜಯರಾಯರು ಆ ಬ್ರಹ್ಮದೇವರ ಬುರುಗಟಿಂದ ಹುಟ್ಟಿ ಬಂದರೆ ಎರಡನೇ ಸಲ. ಮೊದ್ಲು ರುದ್ರ, ಎರಡನೇದೇನಪ್ಪ ಅಂದ್ರೆ ಯಾರು ನಮ್ಮ ಭೃಗುರಿಶಿ ಅವತಾರಕ್ಕೆ. ಮೂಲ ರೂಪದಲ್ಲಿ ವರ್ಣದೇವರ ಮಕ್ಕಳು 24ನೇ ಅವತಾರ ವರ್ಣದೇವರಲ್ಲಿ ಹುಟ್ಟಿ ಬಂದಿದ್ದು. ಇದು ಉಗ್ರ ದೂರ್ಜಟಿ ಎಂಬ ಶಬ್ದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ನನಗೆ ಆ ಬಲಗಿವಿಯನ್ನು ಮುಟ್ಟುಗೊತ್ತಲ್ಲ, ನಿತ್ಯ ಸಂಧಾನ ಮಾಡ್ತಾರೆ. ಎಡಗಡಿವಿ ಬಲಗಿವಿ, ಮೇಲ್ತುಟಿ ಕೆಳತುಟಿ, ಕಣ್ಣು, ಏನಪ್ಪಾ ಅಂದ್ರ ಮೂಗು, ಎಡಹೊಳ್ಳೆ ಬಡಹೊಳ್ಳೆ ಅಂತ ಸಂಧಾನ ಮಾಡ್ತೀವಿ. ಮಾತುಕನ್ಯಾಸ ಮಾಡೋಕಲ್ಲಕ್ಕೆ ಆ ಸ್ಮರಣೆಗೆ ಬರಬೇಕು. ಉಗ್ರಾಯ ನಮ ಅಂತ ಶಬ್ದ ಬಂದಾಗ ಮಹಾರುದ್ರದೇವರ ಸನ್ನಿಧಾನದ ಅಲ್ಲಿಂದ ನನಗೆ ಈ ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದಾನೆ. ವೈಷ್ಣವ ಸಿದ್ಧಾಂತವನ್ನ ಕೊಡ್ತಾ ಇದ್ದಾನೆ. ಮಧ್ವ ಮತ ಸಿದ್ಧಾಂತಕ್ಕೆ ಬೇಕಾದಂತಹದ್ದು ಏನಪ್ಪಾ ಅಂದ್ರೆ ಜ್ಞಾನವನ್ನ ನನಗೆ ಹರಿಸ್ತಾ ಇದ್ದಾನೆ ಮಹಾರುದ್ರ, ನಿಜ ವೈಷ್ಣವ ಅಂತ. ಇಲ್ಲಿ ಇನ್ನೊಂದು ಲಾಜಿಕ್ ಹೇಳ್ಬೇಕಾಗ್ತದೆ ಈ ಮಾತಿಂದ. ಆ ಉಗ್ರಾಯನವ ಏನ್ ಮಾಡ್ತಾನ ಅಂತಂದ್ರೆ, ಒಳಗಿನ ಬಿಂಬ ದರ್ಶನ ಮಾಡ್ಕೋತ. ಇದು ವಿಶೇಷವಾಗಿ ಧ್ಯಾನೋಪಾಸಕರಾಗಿ ಮಾಡುವುದು, ಪ್ರತಿ ಜೀವರ ಬಿಂಬ ದರ್ಶನ ಆಗುತ್ತವ್ರಿಗೆ. ದಿವ್ಯಾಪರೋಕ್ಷಗಳವ್ರು ನನಗ ದಿವ್ಯಾಪರೋಕ್ಷ ಕೊಡ್ತಾರ ಮನಸ್ಸು ಮಾಡಿದ್ರು. ಅಲ್ಲೇ ವೈಷ್ಣವ ತತ್ವ ಅಂದ್ರೆ ಒಳಗಿನ ಬಿಂಬಕ್ಕೆ ಯಾವ ಗುಣದಿಂದಿದ ನಮ್ಮೆಲ್ಲರಿಗೂ ಆ ಬಿಂಬಕ್ಕೆ ಬೇಕಾದಂತ ಗುಣಧರ್ಮವನ್ನ ದಕ್ಷಿಣ ದಿಕ್ಕಿರತಕ್ಕಂಥ ಯಮದೇವರಿಂದ ಹೇಳ್ತಾರೆ. ಇದು ವಿಶೇಷ. ಯಮದೇವರು ರುದ್ರದೇವರ ಅಧೀನದಲ್ಲಿ ಕರ್ಮ ಮಾಡ್ತಕ್ಕಂಥ ಲಯ ಕರ್ಮವನ್ನು. ಅಂದ್ರೆ ಈ ಸ್ಥೂಲ ಶರೀರ ಎಷ್ಟು ಅದ್ಭುತ ಅದಲ್ಲ. ಅಂದ್ರ ಹೇಳ್ತಾರೆ ಯಾರಂದ್ರೆ, ಯಮದೇವರೇ ನೀನ್ ಈ ಜೀವಿ ಸ್ವರೂಪ ಇಂಥದ, ಆ ಪರಮಾತ್ಮ ಆ ಗುಣದಲ್ಲಿದ್ದಾನ. ಆ ಗುಣದ ಅರ್ಥವನ್ನ ಈ ಜೀವಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ಥ ಪುರುಷಾರ್ಥದಲ್ಲ ಆ ಧರ್ಮ ಹೇಳುತ್ತೆ. ಧರ್ಮದ ದಕ್ಷಿಣಕ್ಕಿನಲ್ಲಿರ್ತಕ್ಕಂಥ ಯಮಧರ್ಮ ಏನಪ್ಪಾ ಅಂದ್ರೆ ನನಗೆ ಆ ಗುಣವನ್ನ ಉಪದೇಶ ಮಾಡ್ತಾ ಇರ್ತಾನೆ. ಬಹಳ ಸೈಲೆಂಟ್ ಆಗಿ ಕೆಲಸ ಆಗ್ತಾ ಒಳಗಡೆ ನಮ್ಗೆ ಅನುಭವ ಬಂದಿರ್ತದೆ. ನಾವು ಅದನ್ನ ಸರಿ ಕಟ್ಕೊಂಡ್ಬಂದಿದ್ವಿ. ಎಡಗಡೆ ಮುಟ್ಟಿ ಹಾಕೋತೀವಿ ನಾವು ಅಷ್ಟೇ. ಒಟ್ಟು ಒಂದು ವಿಚಾರ ಮಾಡ್ಕೊಳಕ ಏನ್ ಬರ್ತದೆ ಮನಸ್ಸಿನೊಳಗ, ಒಂದ್ ಸಣ್ಣ ಚೀರ್ ಧ್ವನಿ ಬರ್ತದೆ. ಹೋಗು ಅಂತ ಒಂದ್ ಹೇಳ್ತದೆ, ಬ್ಯಾಡ ಅಂತ ಅದೇ ಹೇಳ್ತದೆ. ಸಣ್ಣಾಗಿ ಬ್ಯಾಡ ಅಂತನಿದ್ದು ಆ ಧರ್ಮರಾಯ ಏನಪ್ಪ ಹೇಳ್ತಾ ಇದ್ರು, ಇದು ನಿನ್ನ ಬಿಂಬಕ್ಕೆ ಯೋಗ್ಯ ಅಲ್ಲ, ನಿನ್ನ ಬಿಂಬದ ಉಪಾಸನೆ ಅಲ್ಲ, ಅದಕ್ಕೆ ನೀನ್ ಆ ಕರ್ಮವನ್ನು ಮಾಡಬೇಡ, ಅಲ್ಲಿ ಹೋಗಬೇಡ ಅಂತ ಯಮದೇವರ ಉಪಾಸನೆ ಹೇಳ್ತಾ ಇದ್ದಾರೆ. ಇರ್ಲಾರ ತಿಂದೇನಂತ ಈ ಉಳಿಕೆ ಏನಪ್ಪ ಅಂದ್ರೆ ಪಂಚ ಜ್ಞಾನೇಂದ್ರಿಗೆ ಇರ್ತಕ್ಕಂಥ ಏನಪ್ಪ ದೇವತೆಗಳು ಅವ್ರ ಅಪೇಕ್ಷೆ ಇರ್ತದೆ ಅಷ್ಟೇ. ಅಲ್ಲಿ ದೈತ್ಯರ ಪ್ರವೇಶ ಇರ್ತದೆ, ಅದನ್ನ ಹೇಳ್ತಾ ಹೋಗ್ತದೆ. ಎಷ್ಟು ಲಾಜಿಕ್ ಆಗ್ತದೆ ಈಗ. ನಾನು ಅದನ್ನ ಬಿಟ್ಟು ಬಿಡ್ತೀನಿ. ಇದನ್ನ ಕಾಯ್ತಾ ಕೂಡ್ಲಿಕ್ಕೆ ಏನಪ್ಪ ನನ್ನ ದೇಹದೊಳಗ ಮೇಲೆ ಗಣಪತಿ ಕೂತ್ಕೊಂಡಿದ್ದಾನೆ, ತಲೆಯೊಳಗ ಬುದ್ಧಿಯೊಳಗ ಪ್ರಜ್ವಮನ ಉಪಾಸನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಕೆಳಗಡೆ ಇಡೀ ಸ್ಥೂಲದೆ ತುಂಬಾ ಶನಿದೇವರ ಆವರಿಸಿದ್ದಾರೆ 70%. ಆ ಶನಿ ಪರಮಾತ್ಮನ ಆ ಬಿಂಬನ ಪೂಜೆಯ ಮಾತನ್ನು ಯಾರೋ ತಿರಸ್ಕಾರ ಮಾಡ್ತಾನ ಅಂಬೋದನ್ನ ನೋಡ್ತಾ ನೋಡ್ತಾ ಇಟ್ಕೊಂಡಿರ್ತಾನೆ. ಅದು ಕೌಂಟ್ 2.5 ವರ್ಷ ವೇಟ್ ಮಾಡ್ತಾನೆ. ಇದು ಬಹಳ ಅಂತಕರಣ ಶನಿದೇವರು ನಮ್ಮ ದೇಹದಲ್ಲಿ ಕೂತ್ಕೊಂಡಿರ್ತಾರೆ. ದಶದಿಕ್ಕ ದೇವತೆಗಳು ಈ ಕಿವಿಯಲ್ಲಿ ಯಾಕೆ ಕುತ್ಕೊಂಡಿದ್ದಾರೆ ಅಂದ್ರೆ ಈ ಕಾರಣ ಕುತ್ಕೊಂಡಿದ್ದಾರೆ.
ಅಗ್ನಿ ಕುತ್ಕೊಂಡಿದ್ದಾನೆ. ನಮ್ಗ ಈ ದೇಹದಲ್ಲಿ ಶಾಖ ಇರ್ತದಲ್ಲ, ಆ ಶಾಖ ಹೊರಗಿಂದ ತಾಪ ಒಳಗಡೆ ಹೋಗ್ಬೇಕು, ಚಂದ್ರ ಹೋಗ್ಬೇಕಂತ ಹೇಳ್ತೀನಿ ನಾನು. ನಾಸಿಕದಲ್ಲಿ ಬರ್ತಕ್ಕಂಥ ಮುಂದಿನ ಆಜೋಳ ಬರ್ತದೆ ನಾಸಿಕದಲ್ಲಿ, ಅದ್ರ ವಿಚಾರ ಅಲ್ಲೇ ಬರ್ತದೆ. ಆ ಶಬ್ದ ನನಗೆ ಸಣ್ಣಗೆ ಹೊರ ಕಳಿಸ್ತಾ ಇದ್ರು, ಊರ್ಜಾ ಎನ್ನುವ. ಅದನ್ನ ಯಾವ ಸಾಧಕ ಊರ್ಧ್ವಮುಖನಾಗಿರ್ತದೆ. ನಾನು ಈಗ ಭೂಲೋಕದಲ್ಲಿದ್ದೀನಿ. ಅದ್ ಬಿಟ್ಟೆ ಅಂದ್ರ ಕೆಳಗಿನ ಯಾವುದು ತಳ ಪಾತಾಳ ತನಕ ನಾನು ಕೆಳ ಬಿದ್ದು ಹೋಗ್ತೀನಿ. ಅತ್ತಳ ವಿತಳ ಸುತ್ತಳ ತಳ ಪಾತಾಳ ಲೋಕ ತನಕ, ಸಾತಳ ಮಾತಳ ಪಾತಾಳ ತನಕ ಕೆಳ ಹೋಗ್ತೀನಿ. ಅದು ಕೇಳ್ಕೊಂಡ್ರೆ ಮೇಲೆ ಏನಪ್ಪ ಅಂದ್ರೆ ಭೂಲೋಕ, ಘೋರ್ಲೋಕ, ಸ್ವರ್ಲೋಕ, ಮಹೋರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ತನಕ ಮೇಲೆ ಹೋಗ್ತೀನಿ ನಾನು. ಎಂತ ಅದ್ಭುತ! ಒಂದು ಎಡಗಡೆ ಕಿವಿಯಿಂದ ಆ ಬರ್ತಕ್ಕಂಥ ಧರ್ಮರಾಯ ಉಪದೇಶ ಮಾಡ್ತಂತ ಜ್ಞಾನವನ್ನ ನನ್ನ ಸಣ್ಣ ಮನಸ್ಸು ಹೇಳ್ತಾ ಇದೆ ಅಂಬೋ ಜ್ಞಾನ ನನಗೆ ಬಂದಿಲ್ಲ. ಇದು ಚಕ್ರಾಜ್ಯ ಮಂಡಲ ಏನಪ್ಪ ಅಂತ ತೋರಿಸ್ಕೊಡ್ತಕ್ಕಂಥ ರೂಪ. ನಾನು ಹೆಂಗೆ ಚಕ್ರಾಜ್ಯ ಒಳಗಡೆ ಹೋಗ್ಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾರೆ ದಾಸರಾಯ. ಅದು ಯಾರು ತಿಳ್ಕೊಂಡು ಹೋಗ್ತಾರ, ಅದು ಸ್ತ್ರೀ ಇರ್ಬೋದು ಪುರುಷರಾಗ್ಬೋದು, ಸಣ್ಣ ಡೈರೆಕ್ಟ್ ಮಾಡ್ಬಿಟ್ರ ಏನಾಗ್ತದೆ, 3 ಜನ್ಮಗಳಲ್ಲಿ ದೇಹ ಪಶು ಜರ ಪತ್ನಿ ಮಾತಾ ಪಿತೃಗಳಲ್ಲಿ ಸ್ನೇಹಕ್ಕಿಂತ ಅಧಿಕ ಮಾರಮಣದ ಬೆಳೆದ ಮಾಡುವ ಸೂರಿಗಳು. ಈ ಯಾವ್ದಪ್ಪ ಅಂದ್ರೆ ಅಂತ ಹೋಗ್ತಾನ, ವಾಸನಾ ರೂಪದ ಪರಮಾತ್ಮ ದರ್ಶನ ಆಗ್ತದೆ. ವಾಸನಾ ರೂಪ ಯಾವುದು ಮತ್ತೆ ನಮಗ ಇದು ಯಾವುದು, ಮತ್ಸ್ಯ, ಕೂರ್ಮ, ವರಾಹ, ಇವರೆಲ್ಲ ಎಲ್ಲಿ ಬರ್ತಾರ ಅಂತ. ಇದು ಯಮದೇವರು ತೋರಿಸ್ತಕ್ಕಂಥ ಹಾದಿ. ಕಣ್ಣಲ್ಲಿ ನಾಲಿಗೆಯಲ್ಲಿ ಯಾರು ಮತ್ಸ್ಯ ಇರ್ತಾನ, ಕೂರ್ಮ ಕಿವಿಯಲ್ಲಿ ಬರ್ತಾನ, ಮತ್ಸ್ಯ ಕೂರ್ಮ, ವರಾಹ ನಾಲಿಗೆಯೊಳಗೆ ಬರ್ತಾನ, ವರಾಹ ಕೂರ್ಮ ಕಿವಿಯಲ್ಲಿ ಬರ್ತಾನ, ವರಾಹ ನಾಲಿಗೆಯಲ್ಲಿ ಬರ್ತಾನ, ನರಸಿಂಹ ಶಿಖದಲ್ಲಿ ಬರ್ತಾನ, ವಾಮನ ನಮ್ಮ ಮೂಗಿನಲ್ಲಿ ಬರ್ತಾನ, ವಾಮನ ಪರಶುರಾಮ ನನ್ನ ಬಾಯಿ ಒಳಗೆ ಬರ್ತಾನೆ. ವಿಚಾರ ಇಟ್ಟುಕೊಂಡು ರಾಮ ಆ ಕೈಯಲ್ಲಿ ಬರ್ತಾನ, ಪಾದದಲ್ಲಿ ಕೃಷ್ಣ ಬರ್ತಾನ, ಗುದದಲ್ಲಿ ಕಲ್ಕಿ ಬರ್ತಾನ, ಉಪಸ್ಥದಲ್ಲಿ ಏನಂತಂದ್ರೆ ಬುದ್ಧ ಬರ್ತಾನ. ಈ 10 ರೂಪಗಳ ಉಪಾಸನೆ ಪ್ರತಿ ಜನ್ಮದಲ್ಲಿ ನಾನು ಸ್ಪರ್ಶ ಮಾಡ್ಕೊಂಡು ತಗೊಂಡೋದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ದೇವತೆಗಳು, ಕೆಳಗಡೆ ದೇವತೆಗಳಿದ್ದಾರಲ್ಲ, ಅವರೆಲ್ಲೂ ಉದ್ಯಪನ ಆಗ್ತಿದ್ದಾರೆ. ಅವ್ರು ಎದ್ದು ಕೊಡ್ತಾರೆ, ನನ್ನ ಸ್ವಾಮಿ ಬಂದಿದ್ದಾನೆ ಅಂತ. ಒಂದು ಮಠದೊಳಗ ಸ್ವಾಮಿಗಳು ಜಲ್ದಿ 4 ಗಂಟೆಗೆ ಎದ್ದು ಆನ್ಯಕ ಮಾಡೋಕಂತ ಎದ್ದು ಹೋಗ್ಕಲ್ಕ, ಎದ್ದೋಡು ಸ್ವಾಮಿ ಆನ್ಯಕ ಎದ್ದೋಡು ಸ್ನಾನ ಮಾಡ್ರಿ ಅಂತ ಮಕ್ಕಳಿಗೆ ಹೆಂಗೆ ಎದ್ದೇಳ್ತಾರೆ ಒಬ್ಬೊಬ್ರು, ಆ ರೀತಿ ನನ್ನ ದೇಹದಲ್ಲಿರ್ತಕ್ಕಂಥ ಸಮಸ್ತ ದೇವತೆಗಳು, ಸಪ್ತ ದೇವತೆಗಳು ಅಂತಾರೆ, ಅವರೆಲ್ಲ ಜಾಗ್ರತೆ ಹೇಳ್ತಾರೆ. ಅಧೀನ ದೇವತೆಗಳು, ತತ್ವದೇವತೆಗಳು, ಅಧೀನ ದೇವತೆಗಳು, ಇವರೆಲ್ಲರೂ ಜಾಗೃತರಾಗಿ ತಮ್ಮ ತಮ್ಮ ಸಾಧನೆ. ಇದು ಉತ್ಥಾನದಾಲ್ಸಿ ಅಂತ ಹೇಳ್ತೀವಿ ನಾವು. ಪ್ರತಿನಿತ್ಯ ಏನಪ್ಪಾ ಅಂದ್ರ ಒಂದು ರಾತ್ರಿ ಒಂದು ಹಗಲಾಗ್ತದಲ್ಲ, ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ಅಂತೀವಲ್ಲ ನಾವು. ಹಗಲು ನಮಗೆ ಉತ್ತರಾಯಣ, ರಾತ್ರಿ ದಕ್ಷಿಣಾಯನ. ಬೆಳಗಿನ ಸಮಯ ಏನಪ್ಪಾ ಅಂದ್ರ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ನಾವು. ಅವಾಗ 2 ಯಾಮ ಬಿಟ್ಟು 3ನೇ ಯಾಮಕ್ಕೆ ಏನಪ್ಪಾ ಅಂದ್ರ ಪರಮಾತ್ಮ ಎದ್ದೇಳ್ತಾನ, ನನ್ನೊಳಗೆ ಜಪಿಸ್ತಾನ ನಮ್ಮನ್ನ. ಇದು ಈ ಉಪಾಸನೆ ಅನ್ನೋದ್ರಲ್ಲಿ ಪರಮಾದ್ಭುತವಾದ ಚಿಂತನೆ. ಮುಂದೆ ಬರ್ತದ. ಇಷ್ಟ ಯಾಕೆ ವ್ಯಾಪ್ತಿ ತಗೊಳ್ಳಿಲ್ಲ ಅಂದ್ರೆ ನನಗೆ ಮುಂದಿನ ಗೊತ್ತೇ ಆಗೋದ ಅಸಲ್. ಪಲ್ಯ ಬಹಳ ರುಚಿಯಾಗ, ಅರೆ ಪಲ್ಯ ಯಾವ್ದು ಮಾಡಿವಿ ನಾವು, ಆ ಪಲ್ಯ ಯಾವ ಕಾಯಿ ಪಲ್ಯ ತಗೊಂಡಿ ನಾವು, ಅದು ಎಲ್ಲಿಂದ ಬಂತು, ಅದು ಎಲ್ಲಿ ಹುಟ್ಟುತ್ತೆ, ಅದ್ರ ಬೀಜ ಯಾವುದು, ಅದ್ರ ಫಲ ಯಾವುದು, ಆ ಭೂಮಿ ಯಾವುದು, ಇದನ್ನ ಎಲ್ಲವನ್ನ ನೋಡ್ಕೊಂಡ್ರೆ ಉತ್ತಮವಾದ ಭೂಮಿ ಒಳಗೆ ಬರ್ತಕ್ಕಂಥ ಫಲ ಅದು
ಬಹಳ ರುಚಿ ಇರ್ತದೆ. ಸಬ್ಬಸಿಗೆ ಪಲ್ಯ ಎಲ್ಲ ಬರೋದು ಕಲ್ ಸಬ್ಬಸಿಗೆ ಅಂತ ಬರ್ತದೆ. ಗುಡ್ಡದ ಕೆಂಪು ಭೂಮಿ ಒಳಗ ಅದು ಹಳ್ಳಲ್ಲಿರ್ತಕ್ಕಂಥ ಕಲ್ಲೊಳಗೆ ಬರ್ತಕ್ಕಂಥ ಸಬ್ಬಸಿಗೆ ಘಮ 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 ಅಂತ ಇರ್ತದೆ ಕಲ್. ಅದ್ನ ಯಾವ್ದೋ ಕಾಳ್ನಾಗ ಇಟ್ಟು ತಗೊಂಬಿಟ್ರೆ ಇಷ್ಟ ಅದ್ಭುತ ರುಚಿ ಬರ್ತದೆ ಅಂತ ನಾಸಿಕ ಅಂತ ತಗೊಂಡು ಘಮ ಘಮ ಅಂತ. ಹಂಗ ನನ್ನ ಮೂಗಿನಲ್ಲಿರ್ತಕ್ಕಂಥ ನಾಸಿಕ ರೂಪೇ ನನ್ನ ಹಳೆ ಸತ್ಕರ್ಮಗಳೆಲ್ಲವನ್ನು ತಗೊಂಡು ಹೋಗ್ತಾನ. ನೀನು ಕಾಯ ವಾಚ್ಯ ಮನಸ್ಸ ಮಾಡಿದಂತ ಸಮಸ್ತ ದಾನ ಧರ್ಮಾದಿಗಳನ್ನು ತಗೊಂಡ್ತಾನ ಹರಿಗೆ ಸಮರ್ಪಣೆ ಮಾಡ್ತಿರ್ಬೋದು. ಎಲ್ಲರೂ ಒಳಗಿನ ಬಿಂಬಕ್ಕೆ ಸಮರ್ಪಣೆ ಮಾಡದಂತ ಬಿಂಬನ ದೂತರಾಗಿ ಈ ಕರ್ಣದಲ್ಲಿ ಕಿವಿಯಲ್ಲಿ ಕುತ್ಕೊಂಡಿರ್ತಾರ, ರುದ್ರದೇವರು ಇಲ್ಲಿ ಕುತ್ಕೊಂಡಿರ್ತಾರ, ಈ ಕಡೆ ಯಮಧರ್ಮ ಕುತ್ಕೊಂಡಿರ್ತಾರೆ ಎರಡು ಭಾಗದಲ್ಲಿ. ಇದು ವಿಶೇಷವಾಗಿರ್ತಕ್ಕಂಥ ಉಪಾಸನೆ. ನಮಗೆ ಈ ಉಪಾಸನೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ. ಹಲೋ, ಕೇಳಿಸ್ತಿದೆ. ಹಾ, ಇದು ತಡಕವಿ ಓಂ ಊರ್ಜಾಯ ನಮಃ. ಚಿನ್ನ ಕೆನ್ನೆ ಬಲ ಕೆನ್ನೆ ಬಸ್. ಓಂ ಲಂ ದಶಾಯ ನಮಃ. ಐವತ್ತೊಂದು ಉಪಾಸನೆ. ರಾಜಾಯ ನಮಃ ಅಂತದೆ ಎಡಕೆನ್ನೆ. ಈ ಎರಡು ಕೆನ್ನೆಗಳಲ್ಲಿ ಯಾರು ಬರ್ತಾರೆ ಅದು ವಿಶೇಷವಾಗಿ ನಮ್ಮ ಕೆನ್ನೆ ಯಾಕೆ ಉಬ್ಬಿರ್ತದೆ. ಒಂದು ವಿಶೇಷ ಹೇಳಬೇಕು ನಿಮ್ಗೆ ಇವತ್ತು. ಹನುಮಂತ ದೇವರು, ಹನು ಅಂದ್ರೆ ಗಲ್ಲಲ್ಲ, ಆ ಗಲ್ಲ ಯಾಕೆ ಉಬ್ಬೇಗ ಅಂದ್ರೆ ಅದ್ರ ಒಳಗೆ ಧನು ಅಂತ ಇಟ್ಕೊಂಡಿದ್ದಾರೆ. ಹನು ಅಂದ್ರೆ ಜ್ಞಾನ. ಆ ಜ್ಞಾನ ಭರಿತವಾಗಿರ್ತಕ್ಕಂತಹ ಅದು ಈ ಮುಖ ಗಲ್ಲ ಕಪಾಳ ಅದು ಬಹಳಷ್ಟು ಅವ್ರ ಹತ್ರ. ನಾನು ಎಡಬಲದ ಕಪಾಳದಲ್ಲಿ ಬರ್ತಕ್ಕಂಥ ರೂಪ ತಗೊಂಡಂದ್ರೆ ಅದ್ರ ಒಳಗೆ ಏನಪ್ಪಾ ಅಂದ್ರೆ ದಂತಗಳು ನೆನ್ಪಿಟ್ಟು ಮುಂದೆ ಬರ್ತದೆ ದಂತಾಕ್ಷರ. ಹಂಸನಾಮಕ ಪರಮಾತ್ಮ 32 ರೂಪಗಳಿಂದ ಆ ಒಳಗಡೆ ಕುತ್ಕೊಂಡದನ್ನ ಆ ಹಂಸನ ಏನಪ್ಪಾ ಅಂದ್ರೆ ಆಸನ ರೂಪವಾಗಿ ಏನಪ್ಪ ಕುತ್ಕೊಂಡಿದ್ದಾರೆ ಪರದೇ ರೂಪದಲ್ಲಿ. 32 ಹಲ್ಲುಗಳು ನಮ್ಮ ದೇಹದಲ್ಲವಲ್ಲ, ಆ ಜ್ಞಾನ ಸ್ಫುಟವಾಗಿ ಹೊರಗಡೆ ಅವ್ರು ಹೇಳಕ್ ನಾದ ಬಿಂದು ಘೋಷ ಅಂತ ಬರ್ತದೆ ನಮ್ಮ ರೂಪ. ಅಲ್ಲಿ ಆ ಘೋಷನಾಮಕ ಪರಮಾತ್ಮ ಹೇಳ್ಬೇಕಾದ್ರೆ ಇವೆಲ್ಲೂ ವರ್ಕ್ ಆಗ್ತಾ ಇದೆ. ಇಲ್ಲೇ ಯಾರು ರತ್ತಿ ಮತ್ತು ಮನ್ಮತ್ರ ಕುತ್ಕೊಂಡಿರ್ತಾರೆ ಗಲ್ಲಲ್ಲಿ. ಪಾರ್ವತಿ ಪರಮೇಶ್ವರ ಬಂದಿರ್ತಾರೆ. ಆ ರತಿ ಮನ್ಮಥರು ಏನ್ ಮಾಡ್ತಾರ ಅಂದ್ರೆ ನಮಗೆ ಈ ಉಪಾಸನೆ ಲಜಾನ್ಮಾಲ ರೋಷನ್ಮಾ ವಿಜಯನ್ಮಾ ಅಂತ ಬರಲಿಲ್ಲ ಅಂದ್ರೆ ಲೌಕಿಕ ಉಪಾಸನೆ ಬರ್ತದೆ. ದೈತ್ಯರು ಏನು ಅಂತಂದ್ರೆ ಉಪಾಸನೆ ಮಾಡ್ಕೊತಾರೋ ಅಲ್ಲಿ ರತಿ ಏನಪ್ಪಾ ಅಂದ್ರ ಪರಮಾತ್ಮ ಕಡೆಗೆ ಬರೋದಿಲ್ಲ. ಮಂಗಳಾರತಿ ಅಂತ ಹೇಳ್ತೀನಿ. ಬರೀ ಸ್ತ್ರೀ ಪುರುಷರ ಮೋಹದೊಳಗೆ ಹೋಗ್ಬಿಡ್ತೀವಿ. ಏನ್ ಗಲ್ಲ ಬಾಬಾ, ಏನ್ ಮೂಗು, ಏನ್ ಸಂಖ್ಯೆ ಕಣ್ಣು, ಏನ್ ತುಟಿ ಅಂತೇಳಿ ವರ್ಣನೆ ಮಾಡ್ತಾ ಹೋಗ್ತೇವೆ ನಾವು. ಆ ಸ್ತ್ರೀ ಇರ್ಬೋದು, ಆ ಪುರುಷ ಇರ್ಬೋದು. ಅಲ್ಲ ನನ್ನ ಭಾವನೆ ಏನಾಗ್ತದಂದ್ರೆ ಅಲ್ಲೇ ರತಿ ಮನ್ಮಥರ ಉಪಾಸನೆ ಪಾರ್ವತಿ ಪರಮೇಶ್ವರ ಉಪಾಸನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಲೌಕಿಕ ದೃಷ್ಟಿಗೆ ಹೋಗ್ಬಿಡ್ತೀನಿ ನಾನು. ಅದು ಬಿಂಬನ ಉಪಾಸನೆಗೆ ಆಗೋದಿಲ್ಲ. ಅದಕ್ಕೆ ಯಾವ್ದು ನಮಗೆ ಅಂದ್ರೆ ಲಾಶಾಯನ ಏನಪ್ಪಾ ಅಂದ್ರೆ ಮತ್ತೆ
ವಿಜಯನಮ ಎಂಬ ಎರಡು ಭಗವದ್ ರೂಪ ಎರಡು ಕಡೆ ಬೆಲ್ಲ ಕಡೆ ಕೂತ್ಕೊಂಡಿರ್ತಾರೆ ಅವರು. ಅಲ್ಲೇ ಮನಸ್ಸು ಎಂಬುದು ಅಂತಃಕರಣದಲ್ಲ, ಅಂತಃಕರಣ ಐದನೇ ಭಾಗ, ಮನಸ್ಸಿನ 5ನೇ ಭಾಗ ಅಂತಃಕರಣ. ಆ ಅಂತಃಕರಣದಲ್ಲಿರ್ತಕ್ಕಂಥ ರತಿ ಮತ್ತೆ ಮನ್ಮಥರು ಇಲ್ಲೇ ಏನಪ್ಪಾ ಅಂದ್ರೆ ಕಪಾಳದಲ್ಲಿ ಕೂತ್ಕೊಂಡಿರ್ತಾರೆ. ಇಲ್ಲೇ ಸ್ತ್ರೀಯರು ಏನಪ್ಪಾ ಅಂದ್ರೆ ಗಲ್ಲಕ್ಕೆ ಏನ್ ಹಚ್ಕೋತಾರೆ, ಅರಿಶಿನ ಕುಂಕುಮ ಹಚ್ಕೊಂಡಿರ್ತಾರೆ. ಯಾಕೆ ಹಚ್ಕೋಬೇಕು ಅಂದ್ರೆ ಆ ಗಲ್ಲಕ್ಕೆ ಅಲ್ಲೇ ನನಗೆ ರತಿ ಬರಬೇಕು. ಎಕಡೆ ರತಿ ಬರಬೇಕು? ಬಿಂಬನ ಕಾಣ್ಲಕ್ಕೆ ಬೇಕಾದಂತ ರತಿ ಬರಬೇಕು. ಮನಸ್ಸು ಮಥನ ಆಗ್ಬೇಕು. ಒಳ್ಳೆ ಸುಂದರ ರೂಪ ಕಂಡುತ್ತೆ ಹೆಣ್ಣಿಂದು ಗಂಡಿಂದು ನೋಡಿದ ತಕ್ಷಣ ನನಗೆ ಲೌಕಿಕ ಭೋಗಕ್ಕಲ್ಲ, ಪಾರಮಾರ್ಥಿಕ ಭೋಗಕ್ಕೆ ಈ ದೇಹ ಕರ್ಮ ಆಗ್ಬೇಕು. ಆದ್ರೆ ಲೌಕಿಕ ಉಪಾಸನೆಗೆ ನಾನು ಪರಸ್ಪರ ಸಂಬಂಧ ಬೆಳೆಸಿಕೋಬೇಕು. ಅಲ್ಲ, ಮನಸ್ಸು ಮಂಥನ ಹಾಕಾದ್ರೆ ಒಬ್ಬ ವ್ಯಕ್ತಿ ಬೇಕು, ಒಂದು ಶಕ್ತಿ ಬೇಕು. ಮನಸ್ಸು ಮಥನ ಆದಾಗ ಅಲ್ಲ ಮನ್ಮಥ ಹುಡ್ತಾನೆ. ನನ್ನ ಮನಸ್ಸು ರಜೋಗುಣದಲ್ಲಿ ಕುತ್ಕೊಂಡಿತ್ತಂದ್ರೆ ಅಲ್ಲೇ ನನಗೆ ಈ ಎಲ್ಲ ವಿಜಯನ್ಮ ವಿಷಾಯನ್ಮ ಅಂತ ಬರೋದೇ ಇಲ್ಲ, ಉಗ್ರಾಯನ್ಮ ಅಂತ ಬರೋದೇ ಇಲ್ಲ, ಊರ್ಷಾಯನ್ಮ ಅಂತ ಬರಂಗಿಲ್ಲ, ಆನಂದಾಯನ್ಮ ಅಂತ ಬರೋದು. ನನ್ನ ನಿತ್ಯ ಕಪಾಳ ಕೈ ಮುಗಿತಾನೆ. ಅದು ಯಾಕೆ ಬಡ್ಕೋತೀವಿ ಅಂತ ಗೊತ್ತಿಲ್ಲ, ಅಲ್ಲ ಸುಮ್ಮನೆ ಮಾಡ್ತಾ ಹೋಗಿ. ಯಾಕಂದ್ರೆ ಅಲ್ಲೇ ಸ್ವಾಮಿ ಇಲ್ಲೇನಪ್ಪ ರತಿ ಮನ್ಮಥದ, ನಿನ್ನಲ್ಲಿ ನನ್ನ ಮನಸ್ಸನ್ನ ರತಿ ಕೊಡು, ನನ್ನ ಮನಸ್ಸನ್ನ ಮನ್ಮಂಥನ ಮಾಡು, ಮನಸ್ಸನ್ನು ಮಥನ ಮಾಡು. ಯಾರು ಬಿಂಬ ಹೇಳ್ಬೇಕು. ಅದು ಮನಸ್ಸು ಮಥನ ಆದಾಗ ನನ್ನ ಯಾವುದು ದೇಹದ ಅಭಿಮಾನ ಹೋಗ್ತದೆ. ಅವಾಗ ಎಲ್ಲ ಇಂದ್ರಿಯಗಳೇನಾಗ್ತವ, ಸಾಲಿಗ್ರಾಮ ಆಗ್ತಾವ. ಒಂದೊಂದು ಇಂದ್ರಿಯಗಳು ನನ್ನ ಗ್ರಾಮ ಆಗ್ತದೆ, ಕೂಲ್ ಆಗ್ತದೆ. ಒಂದೊಂದು ಇಂದ್ರಿಯಗಳು ನನಗೆ ಒಂದೊಂದು ಗುಣವನ್ನ ತತ್ವವನ್ನ ನನಗೆ ಉಪದೇಶ ಮಾಡಕ್ ಕೆಲಸ ಮಾಡ್ತಾರೆ. ಶಬ್ದ ಗೋಚರ ನಮ್ಮ ವಿಜಯ ವಿಠಲ ಒಲಿವ ಅಂತ ಏನೋ ವಿಚಾರ ಹೇಳಿದ ಮಾತು. ಕಣ್ಣಲ್ಲಿರ್ತಕ್ಕಂಥ ರೂಪ, ಕಿವಿಯಲ್ಲಿರ್ತಕ್ಕಂಥ ರೂಪ, ಇವೆಲ್ಲ ನನಗೆ ಒಂದೊಂದು ಗುರುಗಳಾಗ್ತಾರೆ. ಅಲ್ಲಿರ್ತಕ್ಕಂಥ ದೈತ್ಯರು ಬಿಟ್ಟು ಹೋಗ್ತಾರೆ. ಕಣ್ಣಲ್ಲಿ ಬಾಣಾಸುರ ಇದ್ದಾನೆ, ಮನಸ್ಸಿನಲ್ಲಿ ಕಾಲು ನೇಮಿದ್ದಾನೆ ದೈತ್ಯ. ಆ ಬಾಣಾಸುರದಿಂದ ನನ್ನ ನೋಡ್ತಕ್ಕಂಥ ವ್ಯಕ್ತಿಯ ಆ ಹೆಣ್ಣ ಇರ್ಬೋದು ಗಂಡ ಇರ್ಬೋದು ಅಲ್ಲಿ ಹಿಂಸೆ ಕೊಡ್ತಕ್ಕಂಥ ದೃಷ್ಟಿ ಬರ್ತದೆ ನನಗೆ. ಮೊದ್ಲು ಮೋಹ ಬರ್ತದೆ, ಮೋಹಕ ರೂಪ. ಆಮೇಲೆ ಅದು ತನ್ನ ಸ್ವರೂಪ ತೋರಿಸ್ಕೊಡ್ತಾನೆ ಕಾಲನೇ. ಇವನು ಯಾರು? ನಮ್ಮ ಬಾಣಾಸುರ ತನ್ನ ದೈತ್ಯ ಶಕ್ತಿಗೆ ತಂದು ಕೊಡ್ತಾನೆ. ಕಣ್ಣೊಳಗ ಹಿರಣ್ಯಾಕ್ಷ ಬರ್ತಾನೆ. ಈ ರತಿಯದಲ್ಲ, ಈತರ ಉಪಾಸನೆ ಮಾಡಿದ್ರೆ ಅವ್ರಲ್ಲೇ ಹೋಗ್ತಾರೆ. ಅವ್ರ ಮೇಘನಾಥ ಸಂಪೂರ್ಣ ಎಲ್ಲ ದೈತ್ಯರನ್ನ ಸಂಹಾರ ಮಾಡ್ತಾನಲ್ಲಿ. ಪ್ರತಿ ಒಂದು ಕಣ್ಣಿಗೆ ನೋಡಿದ್ರೆ ಕೈ ಮುಗಿತಾನ, ಕಿವಿಯಲ್ಲಿ ಹೋದ್ರೆ ಕೈ ಮುಗಿತಾನ. ಅಲ್ಲಿ ದೇವತೆಗಳ ದರ್ಶನ ಆಗ್ತದೆ ಕಿವಿಯಲ್ಲಿ, ಕಣ್ಣಲ್ಲಿ ದೇವತೆಗಳ ದರ್ಶನ ಆಗ್ತದೆ. ಆ ನದಿಗಳು ಹರಿತಕ್ಕಂಥ ರೂಪ ಕಾಣ್ಬೇಕು ನನ್ನ ಕಿವಿಯೊಳಗೆ. ನಾನು ಇಲ್ಲೇ ಕುತ್ಕೊಂಡೆ ಅಂದ್ರೆ ಆ ಜೋಳು 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 ಗಂಗಾ ನಿನಾದ ಬರ್ಬೇಕು. ಇದನ್ನ ಹೇಳ್ತಾರೆ ಮಂತ್ರಾಲಯ ಪರ್ವಗಳು. ಇದ್ರೊಳಗೆ ರಾಘವೇಂದ್ರ ಸ್ತೋತ್ರಗಳು ಬರ್ತದೆ. ಆ ಗಂಗೆ ಹೆಂಗ ಹರಿತಾಳ ಅಂದ್ರ, ಆ ತುಂಗೆ ಹೆಂಗ ಹರಿತಾಳ ಹಂಗ ಅವ್ರ ನಾಲಿಗೆ ಮೇಲೆ ಶಬ್ದಗಳು ಬರ್ತಾವ. ಅದು ಏನಪ್ಪಾ ಅಂದ್ರೆ ನಾವು ತಿಳ್ಕೋಬೇಕು. ಸರಸ್ವತಿ ನಾಲಿಗೆಯಲ್ಲಿ ಏನಪ್ಪಾ ಅಂದ್ರ ಕುಣೆ ಕಲ್ಕ ಆ ಹೂವಿನ ಆ ಇವು ಏನಪ್ಪಾ ಪಳಕೆಗಳು ಬಿಚ್ಚಿ ಬಂದುವೆ ಪರಿಮಳ ಅಂತ ಹೇಳ್ತಾರೆ. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ವಾಕ್ಯ ವಿಷವಾಕ್ಯ ಸ್ಫುರಂತಿ ಅಂತ. ಪಯೋಬ್ಧಿ ಅಂದ್ರೆ ಯಾವುದು? ಆ ಗಂಗೆಯ ನೀರು ಹೆಂಗ್ ಧುಮುಕಿ 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 ಹೋಗ್ತಾ ಇರ್ತದೋ, ಅದು ನಾಡಿಯಲ್ಲಿ ಕುತ್ಕೊಂಡಿದ್ದನ್ನ, ಅವ್ರ ಕಿವಿಯಲ್ಲಿ ಕುತ್ಕೊಂಡಿದ್ದನ್ನ ಮುಂದಿದ್ದಂತ ನಮ್ ಯಾರು ಪರಮ ಪೂಜ್ಯ ಬಿಚ್ಚಾಲಿ ಗುರುಗಳು ನೋಡಿದ್ರು. ಅವ್ರಿಗೆ ಕಾಣ್ತಾ ಇತ್ತು ರಾಯರ ಬೃಂದಾವನದಲ್ಲಿ ಇರ್ತಕ್ಕಂಥದ್ದು. ರಾಯರ ಮುಖದಲ್ಲಿ ಆ ಗಂಗೆ ಜ್ಞಾನ ಗಂಗೆ ಹರಿದ್ಲು. ಈ ಭೌತಿಕ ಗಂಗೆ ಆ ರಾಯರ ಕಿವಿಯಲ್ಲಿ ಯಾವ ರೀತಿ ಹೋಗ್ತಾ ಇದ್ಲು, ಗಂಗಾ ತುಂಗಾ ಶಿವ ಇವೆಲ್ಲ ಆ ರೂಪ ಕಣ್ಣಿ ಕಾಂಡು ಅವ್ರು ಇಲ್ಲ ಬಿಚ್ಚಾಲಿಯಿಂದ ಕುತ್ಕೊಂಡು ಆ ನದಿ ತುಂಗಾ ದಂಡಿ ಅಲ್ಲಿ ಹೋದ ಸೀದಾ
ಅಲ್ಲಿ ಯಾಕೆಂದ್ರೆ ಅವ್ರ ಕಿವಿಯೊಳಗಿತ್ತು, ಅವರ ಹೇಳು ಶಬ್ದಗಳು ಪ್ರಯೋಗ ಅವ್ರ ಒಳಗೆ ಹೋಗ್ತಾ ಇತ್ತು. ಆ ಕಣ್ಣಲ್ಲಿ ಕಟ್ಟಿದ್ದು, ಆ ಕಿವಿಯಲ್ಲಿ ನನಗ ದಶದಿಕ್ಕೆ ಇವರಿದ್ರು ನದಿಯಾಭಿಮಾನ ಜೊತೆಗಳು, ಅದ್ರೊಳಗೆ ಸರಿಸಿ ಅಲ್ಲಿ ಹೋಗಿ ಮುಂದೆ ನಿಂತ್ಕೊಂಡ್ರು. ಇದು ಅಷ್ಟು ಉತ್ತಮ ಜ್ಞಾನ ನನ್ನಲ್ಲಿ ಬರಬೇಕು. ಅದೆಲ್ಲ ನಾನು ಕಾಣಕ್ಕಿಲ್ಲ, ಕುತ್ಕೊಂಡಲ್ಲಿ ನೋಡ್ತಕ್ಕಂಥ ಈ ಶಕ್ತಿ ಸಂಪನ್ನ ಈ ದೇಹದ. ಇದನ್ನ ಇಂಥ ಶಕ್ತಿಗೆ ನಾವು ಬಳಸ್ಕೋಬೇಕೇ ವಿನಃ ನನಗೊಂದು ಇಚ್ಛೆ ಅಂದ್ರೆ, ನೀವ್ ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ವಿಧಿ ಮಾಡ್ಬೋದು, ನಿಷೇಧ ಮಾಡ್ಬೋದು. ವಿಧಿ ನಿಷೇಧಗಳು ಮಾಡ್ಲಕ್ಕೆ ನಾವ್ಯಾರು ಸಂಬಂಧ ಅಲ್ಲ. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಗಳಲ್ಲ, ಅನಲಾಕ್ಷ ನಿನ್ನ ದಯದಿಂದ ಅಂತ ಮಹಾರುದ್ರದೇವರ ದಯದಿಂದ ಈ ದೇಹದಾಗ ದಂಧಕರ್ಮ ಆಗ್ತಾ ಹೊರತು ಇದು ನನ್ನದಲ್ಲ ಸ್ವಾಮಿ, ನನಗ್ ಬೇಕು ನಿನ್ನ ತಂದೆ ರುದ್ರ, ನಿನ್ನ ತಂದೆ ಮುಖ್ಯ ಪ್ರಾಣದ ದರ್ಶನ, ನಿನ್ನ ತಾತ ರಾಮದೇವರ ದರ್ಶನ ನಂಗೆ ಆಗ್ಬೇಕು. ನನ್ನ ದೇಹದೊಳಗ ಆತನ ಪರಿವಾರ ಈ ದೇಹದಲ್ಲಿ ಪೂಜೆ ಆಗ್ಬೇಕು ಅನ್ನೋ ಚಿಂತೆ ನನ್ನಲ್ಲಿ ಬರಬೇಕು. ಇದು ಎಲ್ಲವರೆಗೂ ನಾವು ಬರೋದಿಲ್ಲ, ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ಈ ಚಿಂತನೆ ಬರೋದು. ಅದಕ್ಕೆ ಆಪೇಕ್ಷೆ ಬರಬೇಕು. ಪ್ರತಿ ಮನ್ಮಾತರ ಚಿಂತನೆ. ಪಾರ್ವತಿ ಪರಮೇಶ್ವರದಿಂದ ನಮ್ಮ ಎಡ ಬಲ ಕಪೋಲದಲ್ಲಿ ಬಲಗಡೆ ಮನ್ಮಥ, ಎಡಗಡೆ ರತಿ ಇದ್ದಾಳೆ. ಆ ರತಿ ಏನಾಗ್ತದ, ಮನ್ಮಥನ ಅನ್ನೋದ್ರಿಂದ ಮೇಲೆ ಕೇಳದ ಧರ್ಮವನ್ನ ಆ ಕಡೆ ಕೇಳ್ಕೊಂಡು ನನ್ನ ಮನಸ್ಸಿನ ಒಳಗೆ ನಿಮ್ಮದ ಕಡೆ ಕಳಿಸ್ತಾ ಇದ್ದಾಳೆ ರತಿ. ನಿನ್ ಮ್ಯಾಲ ಬಹಳ ರತಿ ಹುಟ್ಟ್ಯದ ನೋಡ್ ನನ್ಗ. ನಿನ್ ಮ್ಯಾಲ ನನ್ನ ಮನ್ಸು ಬಹಳ ಮನ್ಸಾಗ್ಯದ, ಬಹಳ ರತಿ ಹುಟ್ಟ್ಯದ ಅಂತ ಹೇಳ್ತೀನಿ. ಒಂದು ವ್ಯಕ್ತಿ ನೋಡಿದ್ರೆ ಒಳ್ಳೆ ಮನ್ಮಥ ಇದ್ದಾನ ಅಂತ ಹೇಳ್ತೀನಿ, ಒಳ್ಳೆ ರತಿದೇವಿ ಇದ್ದಂಗೆ ಇದ್ದಾಳ ಅಂತೀನಿ. ಆ ರತಿ ಎತ್ವದಲ್ಲ, ಆ ಜ್ಞಾನ ಒಂದೇ. ಯಾವುದು ರೂಪ ಅಂತ ಒಂದೇ ಬರ್ತದೆ ಮಾಸ್ತರ್ಕದೊಳಗೆ. ನಾವು ಇವತ್ತಿನ ಬಳಸ್ಕೊಂಡಿದ್ದು ಆ ರೂಪ ಒಂದೇ ಬಳಸ್ಕೊಂಡಿವಿ, ರಸ ಬಳಸ್ಕೊಂಡಿಲ್ಲ, ಆ ಶಬ್ದ ಬಳಸ್ಕೊಂಡಿಲ್ಲ, ಆ ಸ್ಪರ್ಶ ಬಳಸ್ಕೊಂಡಿಲ್ಲ, ಆ ಗಂಧ ಬಳಸ್ಕೊಂಡಿಲ್ಲ. ಹೊರಗಿನ ಭೌತಿಕ ರೂಪ ನೋಡಿಕೊಂಡು ಒಳ್ಳೆ ಮನ್ಮಥ ಇದ್ದಂಗಿದ್ದಾನ, ಒಳ್ಳೆ ರತಿದೇವಿ ಇದ್ದಂಗಿದ್ದಾಳ ಅಂತ ಇಷ್ಟು ಹೇಳಿದೆ ಹೊರತು, ಅದು ಹೇಳಬೇಕಾದ್ರೆ ಅದ್ರ ಅನುಭವ ನಾವು ಬಂದಿರ್ಬೇಕಲ್ಲ. ಇದಕ್ಕೆಲ್ಲ ನಮ್ಮ ಗಲ್ಲದಲ್ಲಿರ್ತಕ್ಕಂಥ ರುದ್ರ ಮತ್ತು ಪಾರ್ವತಿ ಮನ್ಮಥರ ಉಪಾಸನೆ ನಾನು ಇನ್ನೂ ಹೆಚ್ಚಿಗೆ ಹೋದಾಗ ನನಗೆ ಅಲ್ಲಿ ರೂಪ, ಅಲ್ಲಿ ಶಬ್ದ, ಅವರಲ್ಲಿ ಪಂಚಮಾತ್ರಿಕೆಗಳ ಉಪಾಸನೆ ನನಗೆ ವಿಶೇಷ ಸಾಧನಕ್ಕೆ ಹಾದಿ ಆಗ್ತದೆ. ಏಕಾತ್ಮೆ ಮಾಡಿ ಮೇಲಿನ ತುಟಿ ಬರ್ತದೆ, ಕೆಳಗಿನ ತುಟಿ ಐರಾಯನಮ ಅಂತ ಏಕಾತ್ಮನೇ ನಮ ಅಂತೇಳಿ ಮೇಲ್ ತುಟಿ ಬರ್ಬೇಕಾದ್ರೆ ಅದು ಪರಮಾತ್ಮ ಸ್ವತಂತ್ರವಾಗಿದ್ದನು. ಐರಾನಮ ಇಲ್ಲಿ ಬುಡಕಿಂದ ಎತ್ತಬೇಕಿಲ್ಲ ಮೇಲ್ ತುಟಿಯನ್ನು. ಈ ಉಪಾಸನೆ ಪರಮಾತ್ಮ ಒಂದೇ ಆತ್ಮ. ಅಮೀಬಾ ಇದ್ದಂಗೆ ಪರಮಾತ್ಮ. ಅಮೀಬಾಗ ನೂರಾರು ಕಾಲುಗಳು ಬರ್ತವೆ, ಮತ್ತೆ ಒಳಗ್ ಹೋಗ್ತಾವ, ಮತ್ತೆ ಹೊರಗೆ ಬರ್ತಾವ, ಮತ್ತೆ ಒಳಗ್ ಬರ್ತಾವ. ಹಂಗ ಪರಮಾತ್ಮ ಸರ್ವ ಸಮಸ್ತರಾಗಿರ್ತಕ್ಕಂಥ ಏಕಾತ್ಮ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ತನ್ನದೇ ಗುಣರೂಪದಿಂದಿದ್ದಾನೆ. ಒಂದೇ ಆತ್ಮ ಅನಂತ ಗುಣದಿಂದ ಇದ್ದಾನ. ಅದರಲ್ಲೇ ಕಿಂಚಿತ್ ಕಿಂಚಿತ್ ತನ್ನ ಅಂಶವನ್ನು ಹಾಕಿದ್ದಾನೆ, ಕಿಂಚಿತ್ ಕಿಂಚಿತ್ ಏನಪ್ಪ ವಿಭೂತಿ ರೂಪಗಳನ್ನ ಇಟ್ಟಿದ್ದಾನೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋಗೇತಿ ತತ್ವತಃ ಸೊ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ಅಂತ. ಯಾರು ಆ ವಿಭೂತಿ ರೂಪಗಳ ಇವೆಲ್ಲ ವಿಭೂತಿ ರೂಪಗಳನ್ನ ಯಾರು ಕಂಪನಾರಹಿತವಾಗಿ ಅಂದ್ರೆ ಅನುಮಾನ ಇಲ್ಲದೆ ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರ, ಅವರಿಗೆ ಉತ್ತಮ ಜ್ಞಾನ ಗಂಗೆಯನ್ನು ಕೊಡ್ತೀನಿ ನಾನು ಅಂತ. ಉತ್ತಮ ಜ್ಞಾನ ಅನುಗ್ರಹ ಆಗ್ತದೆ. ಕೃಷ್ಣನ ಮಾತು, ಕೃಷ್ಣ ತನ್ನ ಗುಣದಲ್ಲಿರ್ತಕ್ಕಂತಹ ರೂಪವನ್ನ ನಮ್ಗೆ ಈ ರೀತಿ ತೋರಿಸ್ತಾ ಇದ್ದಾನೆ. ಇದು ಏನಪ್ಪ ನಮಗೆ ವಿಶೇಷವಾಗಿ ಉಪಾಸನೆಗೆ ಅನುಕೂಲ ಆಗ್ತದೆ. ಏಕಾತ್ಮನೆಯ ಉಪಾಸನೆಯಿಂದ ಮತ್ತೆ ಇನ್ನು ನಾಳೆ ಒಂದಿಷ್ಟುಕೊಂಡು ಮುಂದಿನ ಉಪಾಸನೆಯನ್ನು ನಾವು ಮುಂದಿನ ಭಗವದ್ ರೂಪವನ್ನು ಉಪಾಸನೆ ಚಿಂತನೆ ಸೋಮನ ಅಂತ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಏನ್ ಶಬ್ದಗಳನ್ನ ನನ್ನಿಂದ ನುಡಿಸಿದ್ರೆ ಪರವಾಗಿ ಅದೆಲ್ಲ ಅಸ್ಮದ್ವಿಮೂರ್ತಿ ಅಂತಾರೆ.
ಹರೇ ನಮಃ. ಹರೇ ಹೇಳಮ್ಮ ಹೊಸ್ಲಕ. ಚೆನ್ನಾಗಿತ್ತು ಗುರುಗಳೇ ಇವತ್ತು ಕೇಳಕ್ಕೆ. ಹಲೋ ಸ್ವಲ್ಪ ಅರ್ಥ ಆಗ್ತಾ ಹೊಸ್ಲಬಾಯಿ. ಇದೆ. ಹಲೋ 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 ಹೇಳಕ್ಕಯ್ಯ. ಕೇಳಿಸ್ತಿಲ್ಲ ಗುರುಗಳೇ? ಸ್ವಲ್ಪ ಅರ್ಥ ಆಗ್ತಾ ಇದೆ. ತುಂಬಾ ಅದ್ಭುತವಾಗಿತ್ತು, ಅರ್ಥ ಚೆನ್ನಾಗಿತ್ತು. ಇದು ಯಾಕೋ ಕ್ಲಿಯರ್ ಇಲ್ಲ ಗುರುಗಳೇ. ಹಲೋ ಹಲೋ ಹಾ ಹೇಳಮ್ಮ. ಹಾ ಅದ್ಭುತವಾಗಿತ್ತು ಗುರುಗಳೇ. ಹೊಸ್ಲಕ್ಕ ಹೇಳಕ್ಕ. ಇವತ್ತು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನನಕ್ಕೆ ನಿನ್ನೆ ನನ್ ಮೊಬೈಲ್ ಏನೋ ಆಗ್ಬಿಟ್ಟು ನನ್ಗೆ ಮಾತಾಡಕ್ಕೆ ಅದ್ರಲ್ಲಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಒಂದೊಂದ್ಸಲ ನನ್ಗೆ ಅದು ಆನ್ ಆಗದೇ ಇಲ್ಲ, ಆಫ್ ಆಗೋಗ್ಬಿಟ್ಟಿರುತ್ತೆ. ಕೇಳಿಸ್ತಾ ಇರುತ್ತೆ, ನಾನ್ ಮಾತಾಡೋದು ಕೇಳಿಸ್ತಾ ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಚೆನ್ನಾಗಿ ಒಳ್ಳೆದಾಗಲಿ. ಶುಭಕ್ಕ. ಹಲೋ ಹಲೋ ತೆಗಿಲ ಗುರುಗಳೇ? ತೆಗೆದ್ಬಿಡು. ಅದು ಯಾಕೋ ಫೋನ್ ಬೇರೆ ಬೇರೆ ಬರ್ತಾ ಇದೆ.